ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ SSCದಲ್ಲಿ CHSL ಹುದ್ದೆಗಳನ್ನ ಕರೆದಿದ್ದಾರೆ. ಸೊ SSC ಇವಾಗ ಮುಂಚೆ ಪೋರ್ಟಲ್ ಇಲ್ಲ, ಹೊಸ ಪೋರ್ಟಲ್ ಇದೆ. SSCದಲ್ಲಿ ಯಾವುದೇ ಜಾಬ್ ಹಾಕಬೇಕಂದ್ರೂ ಕೂಡ ನೀವು ಫಸ್ಟ್ ಆಫ್ ಆಲ್ ರಿಜಿಸ್ಟ್ರೇಷನ್ ಹೊಸ ಪೋರ್ಟಲ್ನಲ್ಲಿ ಮಾಡ್ಕೊಳ್ಬೇಕು. ಸೊ ಆ ರಿಜಿಸ್ಟ್ರೇಷನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತುಂಬ ಸಿಂಪಲಾಗಿ ಹೇಳಿದ್ದೀನಿ. ಅಷ್ಟೇ ಅಲ್ಲದೆ ಅದ್ರ ಜೊತೆ SSCಗೆ CHSL ಏನು ಕರೆದಿದ್ದಾರಲ್ವ 12th ಮೇಲೆ, ಅದನ್ನು ಕೂಡ ಅಪ್ಲಿಕೇಶನ್ ಹಾಕೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ನೀವು ಒಂದ್ಸಲ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಯಾವ ಅಪ್ಲಿಕೇಶನ್ ಕೂಡ ಈಸಿಯಾಗಿ ಹಾಕ್ಬೋದು. ಏನಕ್ಕಂದರೆ CHSLಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಇಂಪಾರ್ಟೆಂಟು. ಅದಾದಮೇಲೆ ಯಾವಾಗ ಕರೆದ್ರು, ಯಾವ ಜಾಬ್ ಕರೆದ್ರು ಕೂಡ ಅದರಲ್ಲಿ ಜಸ್ಟ್ ಹೋಗಿ ನಿಮ್ಮ ರಿಜಿಸ್ಟ್ರೇಷನ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಕೊಟ್ಟು ಅಪ್ಲೈ ಮಾಡ್ಬೋದು. ಸೊ ಹೊಸ ಪೋರ್ಟಲ್ನಲ್ಲಿ ಎಷ್ಟೋ ಜನ ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ. ಮತ್ತು CHSLಗೆ ಇವಾಗ ಹುದ್ದೆ ಕರೆದಿದ್ದಾರೆ 2nd PUC ಮೇಲೆ. ಸೊ ಅದನ್ನು ಯಾರೂ ಅಪ್ಲಿಕೇಶನ್ ಹಾಕಿಲ್ಲ ಅಲ್ವಾ. ಅವರು ಈ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ತುಂಬ ಸಿಂಪಲ್ಲಾಗಿ ಹೇಳಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ತುಂಬ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ನೀವೇ ಒಂದು ಸಲ ನೋಡಿ ತುಂಬ ಈಸಿಯಾಗಿ ಪಟ ಅಂತ ನಿಮ್ಮ ಮೊಬೈಲ್ನಲ್ಲಿ ನೀವು ಹಾಕ್ಕೊಳ್ಬೋದು. ಸೊ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದು ಮರಿಬೇಡಿ. ಅದೇ ರೀತಿ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೀವು ಜಾಸ್ತಿ ಲೈಕ್ ಮಾಡಿದಷ್ಟು, ಜಾಸ್ತಿ ಸಪೋರ್ಟ್ ಮಾಡಿದಷ್ಟು ನನಗೆ ಸಪೋರ್ಟಿವ್ ಆಗಿರುತ್ತೆ. ಮತ್ತು ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಷ್ಟೇ ಅಲ್ಲದೆ ನನ್ನ ಯೂಟ್ಯೂಬ್ ಗ್ರೂಪ್ ಚಾನಲ್ನಲ್ಲಿ ನಾನು ಸರ್ಕಾರಿ ಉದ್ಯೋಗಗಳು, ಸ್ಕಾಲರ್ಶಿಪ್ ಹಾಗೂ ಇನ್ನಿತರ ಸರ್ಕಾರದ ಎಲ್ಲ ಮಾಹಿತಿಗಳನ್ನು ಕೂಡ ನಾನು ಇದರಲ್ಲಿ ತಿಳಿಸ್ತಾ ಇರ್ತೀನಿ. ಅಪ್ಲಿಕೇಶನ್ ಹಾಕೋದನ್ನು ಕೂಡ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಆದಷ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲದಕ್ಕಿಂತ ಜಾಸ್ತಿ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಒಂದು ಬ್ರೌಸರ್ನಲ್ಲಿ ಅಲ್ಲಿ ಜಸ್ಟ್ ನೀವು SSC.gov.in ಅಂತ ಜಸ್ಟ್ ಟೈಪ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಡೈರೆಕ್ಟ್ ಹೊಸ ಪೋರ್ಟಲ್ ಆಗಿರುತ್ತೆ. ಸೊ ನೀವು ಈ ರೀತಿ ಟೈಪ್ ಮಾಡ್ಕೊಳ್ಳಿ, SSC.gov.in ಅಂತ ಎಂಟರ್ ಕೊಟ್ಟ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಹೊಸ SSC ವೆಬ್ಸೈಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ರೈಟ್ ಸೈಡು ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ PDF ಎಲ್ಲ ಬರುತ್ತೆ. ರೈಟ್ ಸೈಡಲ್ಲಿ ಮೇಲ್ಗಡೆ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಕಾಣಿಸ್ತಿರ್ಬೋದು ನಿಮಗೆ ರೈಟ್ ಸೈಡಲ್ಲಿ ಮೇಲ್ಗಡೆ ಲಾಗಿನ್ ಆರ್ ರಿಜಿಸ್ಟರ್ ಅಂತ. ನೀವು ಫಸ್ಟಿಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ರಿಜಿಸ್ಟರು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಕೆಳಗಡೆ ರಿಜಿಸ್ಟರ್ ನಾವು ಕಾಣಿಸ್ತಿದೆ. ಸೊ ಇದ್ರ ಮೇಲೆ ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟಿಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಹೊಸ SSC ವೆಬ್ಸೈಟ್ ಆಗಿದೆ ಅಲ್ವಾ. ಸೊ ಈ ರೀತಿ ಓಪನ್ ಆಗುತ್ತೆ. ಕಂಟಿನ್ಯೂ ಅನ್ನೋ ಕೆಳಗಡೆ ಬಟನ್ ಕಾಣುತ್ತೆ ನಿಮಗೆ ನೋಡಿ. ಇಲ್ಲಿ 1 ಟೈಮ್ ರಿಜಿಸ್ಟ್ರೇಷನ್ ಅಂದರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿರುತ್ತೆ. ಇದೆಲ್ಲ ನೀವು ನೋಡ್ಬೋದು. ಟೋಟಲ್ 4 ಹಂತಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಕೆಳಗೆ ಕಂಟಿನ್ಯೂ ಅಂತ ಆಪ್ಷನ್ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ. ಡೂ ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ. ಫಸ್ಟಿಗೆ ಎಸ್ ಅಂತ ಕೊಡಿ. ಆಧಾರ್ ಕಾರ್ಡ್ ನಂಬರ್ ಏನಿದೆ ಅಲ್ವಾ, ಆಧಾರ್ ಕಾರ್ಡ್ ನಂಬರ್ನ ಹಾಕಿ. ಸೊ ಆಧಾರ್ ಕಾರ್ಡ್ ನಂಬರ್ನ ಅಲ್ಲಿ ಮೇಲ್ಗಡೆ ಹಾಕಾದ್ಮೇಲೆ ಕೆಳಗಡೆನೂ ಕೂಡ ಸೇಮ್ ಅದೇ ಆಧಾರ್ ಕಾರ್ಡ್ ನಂಬರ್ನ ಕನ್ಫರ್ಮ್ ಮಾಡಬೇಕು. ಅಂದರೆ ಫಸ್ಟಿಗೆ ಯಾವತ್ತು ರಿಜಿಸ್ಟರ್ SSCದಲ್ಲಿ 2 ಟೈಮ್ ಹಾಕಬೇಕು. ಸೊ ಆಧಾರ್ ಕಾರ್ಡ್ ನಂಬರ್ನ ಇವಾಗ ಕನ್ಫರ್ಮ್ ಮಾಡಬೇಕು 2ನೇ ಸಲ. ಆಮೇಲೆ ಅದೇ ಥರ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಾದ್ಮೇಲೆ ಕ್ಯಾಂಡಿಡೇಟ್ ನೇಮ್ ಕೇಳುತ್ತೆ. ಮೆಟ್ರಿಕ್ಯುಲೇಷನ್ ಅಂದರೆ 10th ಯಾವ ರೀತಿ ಮಾರ್ಕ್ಸ್ ಕಾರ್ಡಲ್ಲಿ ಇದೆ ಅಲ್ವಾ ನೇಮು, ಅದೇ ರೀತಿ ಹಾಕಬೇಕಾಗತ್ತೆ. ಆಧಾರ್ ಕಾರ್ಡಲ್ಲಿ ಇರೋ ಥರ ಹಾಕಬೇಡಿ. 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅಲ್ವಾ ನಿಮ್ಮ ನೇಮು, ಅದೇ ರೀತಿ ನಿಮ್ಮ ನೇಮ್ನ ಅಲ್ಲಿ ಟೈಪ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಸಲ ಕನ್ಫರ್ಮಲ್ಲೂ ಅದೇ ಥರ ಹೆಸರು ಟೈಪ್ ಮಾಡಿ. ಆಮೇಲೆ ನೆಕ್ಸ್ಟು ಇದು ಕೇಳುತ್ತೆ, ನಿಮ್ಮ ನೇಮ್ ಚೇಂಜ್ ಮಾಡಿದ್ದೀರಂತ ನೋ ಅಂತ ಕೊಡಿ. ಜೆಂಡರ್ ಕೇಳುತ್ತೆ, ಮೇಲ್ ಆರ್ ಫೀಮೇಲ್ ಇದ್ದರೆ ನಿಮ್ದು ಯಾವುದು ಅದನ್ನು ಕೊಡಿ. ಸೊ ಮೇಲ್ ಕೊಡ್ತೀನಿ. ಮೇಲ್ ಕೊಟ್ಟಾದ್ಮೇಲೆ ಕೆಳಗಡೆನೂ ಕೂಡ ವೆರಿಫೈ ಜೆಂಡರ್ ಅಂತ ಅದನ್ನು ಕೂಡ ಮೇಲ್ ಕೊಡಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆ ಅಲ್ವಾ ನಿಮ್ಮದು, ಅದೇ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಕೂಡ 2 ಟೈಮ್ ಹಾಕೋದಿರುತ್ತೆ. ಆಲ್ಮೋಸ್ಟ್ ಎಲ್ಲ 2 ಟೈಮು ಇನ್ಫಾರ್ಮೇಷನ್ನ ಫಿಲಪ್ ಮಾಡೋದಿರುತ್ತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಏನಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆನೂ ಕೂಡ ಅದಕ್ಕೆ ಇನ್ನೊಂದು ಸಲ ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಮಾಡ್ಕೊಳ್ಳಿ ಅದನ್ನೇ. ಸೊ ಇದನ್ನು ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲಿರೋ ಥರನೇ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಆಧಾರ್ ಕಾರ್ಡಲ್ಲಿರೋ ಥರ ಮಾಡ್ಕೋಬೇಡಿ. ಇನ್ಫಾರ್ಮೇಷನ್ ಹಾಕೋದು ಮಾತ್ರ SSLC ಮಾರ್ಕ್ಸ್ ಕಾರ್ಡ್ ಆಗಿರುತ್ತೆ. ಆಮೇಲೆ ಫಾದರ್ ನೇಮ್ ಕೇಳುತ್ತೆ. ಫಾದರ್ ನೇಮು ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅಲ್ವಾ ಅದೇ ರೀತಿ ನಿಮ್ಮ ಫಾದರ್ ನೇಮ್ ಹಾಕಿ. ಅದನ್ನು ಕೂಡ ಕೆಳಗಡೆ ಇನ್ನೊಂದು ಸಲ ಹಾಕಿ ಕನ್ಫರ್ಮ್ ಮಾಡಿ. ಮದರ್ ನೇಮ್ ಕೇಳುತ್ತೆ, ಅದನ್ನು ಕೂಡ ಸೇಮ್ 2 ಟೈಮ್ ಹಾಕಿ. ಮೆಟ್ರಿಕ್ಯುಲೇಷನ್ ಬೋರ್ಡ್ ಕೇಳುತ್ತೆ. ನಮ್ಮದು ಕರ್ನಾಟಕ ಬೋರ್ಡ್ ಅಲ್ವಾ. ಸೊ ಕರ್ನಾಟಕ ಅಂತಲ್ಲಿ ಸರ್ಚ್ ಮಾಡಿ, ಕರ್ನಾಟಕ ಬರುತ್ತೆ. ಸೊ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಅದನ್ನು ಕೂಡ 2 ಟೈಮ್ ಸೆಲೆಕ್ಟ್ ಮಾಡಿಕೊಂಡು ಹಾಕಿ. ರೋಲ್ ನಂಬರ್ ಕೇಳುತ್ತೆ. 10th ರೋಲ್ ನಂಬರ್ ಏನಿದೆ ಅಲ್ವಾ ಅದನ್ನು ಹಾಕಿ. 10th ಮಾರ್ಕ್ಸ್ ಕಾರ್ಡ್ ನೋಡಿಕೊಂಡು 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಹಾಕಿ. ಯಾವ ವರ್ಷ ಪಾಸಿಂಗ್ ಕೇಳುತ್ತೆ ಆ ವರ್ಷದ ಪಾಸಿಂಗ್ ಹಾಕಿ.
ಆಮೇಲೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಕೇಳುತ್ತೆ, ನಿಮ್ದು ಏನು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಫೋನ್ ನಂಬರ್ ಕೇಳುತ್ತೆ, ಫೋನ್ ನಂಬರ್ ಕೇಳಿದ್ಮೇಲೆ ಫೋನ್ ನಂಬರ್ಗೆ ಒಂದು OTP ಕೇಳುತ್ತೆ, ಆ OTPನ ಹಾಕಿ. ಅದೇ ರೀತಿ ಇಮೇಲ್ಗೂ ಕೂಡ ಒಂದು OTP ಕೇಳುತ್ತೆ, ಅದನ್ನು ಕೂಡ OTP ಎಲ್ಲ ಹಾಕಾದ್ಮೇಲೆ ಅದು OTP ಬರೋ ತನಕ ಸ್ವಲ್ಪ ವೇಟ್ ಮಾಡಿ, ಲೇಟಾಗಿ ಬರುತ್ತೆ. ಸೊ ಫೋನ್ ನಂಬರ್ ಯಾವ್ದು ಫೋನ್ ನಂಬರ್ ಕೊಡಬೇಕಂದ್ರೆ ಅದು ಯಾವಾಗಲೂ ನಿಮ್ಮ ಹತ್ರ ಇರಬೇಕು, ಅಂಥದ್ದನ್ನೇ ಕೊಡಿ. ಇಮೇಲ್ ID ಕೂಡ ಅಂಥದ್ದನ್ನೇ ಹಾಕಿ. ಏನಕ್ಕಂದರೆ SSCದಲ್ಲಿ ಒಂದು ಸಲ ರಿಜಿಸ್ಟರ್ ಮಾಡಿದೆ ಮತ್ತೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದು ಇರಬೇಕಾಗತ್ತೆ, ಅಕಸ್ಮಾತ್ ಮರೆತರೂ ಕೂಡ ಫಾರ್ಗೆಟ್ ಮಾಡಲಿಕ್ಕೆ. ಇದೆಲ್ಲ OTP ಹಾಕಾದ್ಮೇಲೆ ಸೊ ನೆಕ್ಸ್ಟ್ ನಾವು ಇಲ್ಲಿ ನೋಡ್ಬೋದು, ಈ ರೀತಿ ಎಲ್ಲ ಕರೆಕ್ಟ್ 6 ಡಿಜಿಟ್ ನಂಬರ್ ಬರುತ್ತೆ. ಹಾಕಾದ್ಮೇಲೆ ವ್ಯಾಲಿಡಿಟಿ ಕೊಡಬೇಕು. ಕೊಟ್ಟಾದ್ಮೇಲೆ ವ್ಯಾಲಿಡಿಟಿ ಆದಮೇಲೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಇರುತ್ತೆ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಸ್ಟೆಪ್ ಮುಗೀತು, ಪರ್ಸನಲ್ ಡೀಟೇಲ್ಸು. ಸೆಕೆಂಡ್ ಬರುತ್ತೆ ರಿಜಿಸ್ಟರ್ ನಂಬರ್ ಬಂತು, ಇದನ್ನು ಸೇವ್ ಮಾಡ್ಕೊಳ್ಳಿ. ಇನ್ಮೇಲೆ ಇದೇ ನಿಮ್ಮದು ಕಾಯಂ ರಿಜಿಸ್ಟರ್ ನಂಬರ್ ಆಗಿರುತ್ತೆ. ಈ ನಂಬರ್ನ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಹೊಡೆದ್ಮೇಲೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಿ, ಪಾಸ್ವರ್ಡ್ ನಿಮ್ಮ ಫೋನಿಗೆ ಬಂದಿರುತ್ತೆ. ಆ ಆರೇನೋ ಸಂಖ್ಯೆದು 6 ಡಿಜಿಟ್ ಸಂಖ್ಯೆ ಪಾಸ್ವರ್ಡ್ ಬಂದಿರುತ್ತೆ. ಆ ಪಾಸ್ವರ್ಡ್ನ ಹಾಕಾದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ. ಕ್ಯಾಪ್ಚರ್ ಕೋಡ್ ಏನಿದೆ ಅಲ್ವ ಅದನ್ನು ಹಾಕಿ ಕೆಳಗಡೆ ಸೈನ್ ಇನ್ ಅಂತ ಕೊಟ್ಟರೆ ನ್ಯೂ ಪಾಸ್ವರ್ಡ್ ಸೆಟ್ ಮಾಡೋಕ್ಕೆ ಕೇಳುತ್ತೆ. ಸೊ ನ್ಯೂ ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ ನಿಮ್ಮ ನೇಮು ಅಥವಾ @123 ಆ ರೀತಿ ಹಾಕಿ. ಓಲ್ಡ್ ಪಾಸ್ವರ್ಡ್ ಕೇಳುತ್ತೆ, ಅದೇ ನಿಮ್ಗೆ 6 ಡಿಜಿಟ್ ನಂಬರ್ನ ಹಾಕಿ. ನ್ಯೂ ಪಾಸ್ವರ್ಡಲ್ಲಿ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ನಿಮ್ಮ ಊರು ಹಾಕಿ @123 ಹಾಕಿ, ಅಥವಾ ನಿಮ್ಮ ನೇಮ್ ಹಾಕಿ, ಅಥವಾ ಏನಾದರೂ ನಿಮ್ಗೆ ನೆನಪಿರುವಂಥದ್ದು, ಕಾಯಂ ನೆನಪಿರುವಂಥದ್ದು ಪಾಸ್ವರ್ಡ್ನ ನ್ಯೂ ಪಾಸ್ವರ್ಡಲ್ಲಿ ಹಾಕಿ. ಕನ್ಫರ್ಮ್ ಪಾಸ್ವರ್ಡಲ್ಲೂ ಅದನ್ನೇ ಹಾಕಿ. ಸೊ ನ್ಯೂ ಪಾಸ್ವರ್ಡ್ ಹಾಕಿದ್ವಿ, ಕೆಳಗಡೆನೂ ನ್ಯೂ ಪಾಸ್ವರ್ಡ್ ಹಾಕಿದ್ದು ಏನು ಹಾಕಿದ್ದೀವಲ್ಲ ಅದನ್ನೆಲ್ಲ ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಮಾಡಾದ್ಮೇಲೆ ಕೆಳಗಡೆ ಮತ್ತೆ ಕೆಲವೊಂದು ಕ್ವಶನ್ ಕೇಳುತ್ತೆ, 1-2 ಕ್ವಶನ್ಸ್ ಕೇಳುತ್ತೆ, ಸೆಕ್ಯೂರಿಟಿ ಕ್ವಶನ್ ಆಗಿರುತ್ತೆ. ಅದು ನಿಮ್ಗೆ ಯಾವ್ದು ಬೇಕಂದರೆ ಅಕಸ್ಮಾತ್ ಮರೆತರೆ ಪಾಸ್ವರ್ಡ್ ಯಾವ ರೀತಿ ತೊಗೊಳ್ಬೇಕು ಅನ್ನೋದನ್ನ 1-2 ಕ್ವಶನ್. ಫಸ್ಟಿಗೆ ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯುವರ್ ಸಿಟಿ ಬಾರ್ನ್ ಅಂತ ಕೇಳಿದೆ, ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನನ್ನ ಸಿಟಿ ಬಾರ್ನ್ ಏನಿದೆ ಅದನ್ನು ನಾನಿಲ್ಲಿ ಆನ್ಸರಲ್ಲಿ ಅದನ್ನೇ ಟೈಪ್ ಮಾಡ್ತೀನಿ. ಆಮೇಲೆ ಸೆಕೆಂಡಲ್ಲಿ ಯುವರ್ ಫೇವ್ರೇಟ್ ಮೂವಿ ಅಥವಾ ಏನೇನೋ ಕೇಳುತ್ತೆ, ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ. ನಾನು ಯುವರ್ ಫೇವ್ರೇಟ್ ಮೂವಿ ಇದೆ ಅದನ್ನು ನಾನು KGF ಹಾಕಿದ್ದೀನಿ. ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಾದ್ಮೇಲೆ ಸಕ್ಸಸ್ಫುಲ್ ಆಯಿತು. ಸೊ ಸಕ್ಸಸ್ಫುಲ್ ಆದಮೇಲೆ ಇವಾಗ ನ್ಯೂ ಪಾಸ್ವರ್ಡ್, ಅದೇ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ ಅಲ್ವಾ, ಆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನ್ಯೂ ಪಾಸ್ವರ್ಡ್ ನೀವೇನು ಸೆಟ್ ಮಾಡಿದ್ದೀರಲ್ವ ಪಾಸ್ವರ್ಡ್ ಇದ್ದಲ್ಲಿ ಅದೇ ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಕೊಡಿ. ಸೊ ನ್ಯೂ ಪಾಸ್ವರ್ಡ್ ಏನು ನಿಮ್ಮ ಹೆಸರು ಏನೋ ಕೊಟ್ಟಿದ್ದೀರಲ್ವ ಅದನ್ನೇ ಹಾಕಿ. ರಿಜಿಸ್ಟರ್ ನಂಬರ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಅನ್ನೋ ಬಟನ್ ಕಾಣಿಸುತ್ತೆ. ಇವಾಗ ನಮ್ಮದು ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಅದಕ್ಕೆ ಇವಾಗ ಲಾಗಿನ್ ಕೊಡ್ತಿದ್ದೀವಿ. ಇನ್ಮೇಲೆ ಅದೇ ಆಗಿರುತ್ತೆ. ಸೊ ಫಸ್ಟಿಗೆ ಇಲ್ಲಿ ಕ್ಯಾಟಗರಿ ಕೇಳುತ್ತೆ. ಕ್ಯಾಟಗರಿ ಕೇಳಾದ್ಮೇಲೆ ನಿಮ್ದು SCನೋ STನೋ ಅಂತ ಕೇಳುತ್ತೆ. ಇದು ರಿಜಿಸ್ಟ್ರೇಷನಲ್ಲಿ 3ನೇ ಹಂತ, ಪೂರ್ತಿ ಮುಗ್ದಿಲ್ಲ. ಸೊ ಇದು 3ನೇ ಹಂತ ಆಗಿರುತ್ತೆ. OBCನೋ ಏನಂತ ನ್ಯಾಷನಾಲಿಟಿ ಅಂತ ಗೊತ್ತಿದೆ, ಇಂಡಿಯಾ. ನಿಮ್ಮ ಕ್ಯಾಟಗರಿ ಯಾವುದಂತ ನೋಡಿ ಮಾಡ್ಕೊಳ್ಳಿ. ಆಮೇಲೆ ನ್ಯಾಷನಾಲಿಟಿ ನಮ್ಮದು ಗೊತ್ತಿದೆಲ್ಲ, ಸಿಟಿಸನ್ ಆಫ್ ಇಂಡಿಯಾ, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೇನು ಕೇಳುತ್ತೆ ಅಂದರೆ ಏನಾದ್ರು ಮುಖದಲ್ಲಿ ಮಚ್ಚೆ, ಕೈಯಲ್ಲಿ ಮಚ್ಚೆ ಇದೇನಾ ಅಂತ ಕೇಳುತ್ತೆ. ಇದ್ದರೆ ಫೇಸ್ ಮೊಲೆ ಅಂತ ಹಾಕ್ರಿ, ಇಲ್ಲಾಂದರೆ ಹ್ಯಾಂಡ್ ಮೊಲೆ ಅಂತ ಹಾಕ್ರಿ, ಇಲ್ಲ ಅಂದರೆ ನಿಲ್ ಅಂತ ಹಾಕಿ. ಆಮೇಲೆ ಏನಾರು ಹ್ಯಾಂಡಿಕ್ಯಾಪ್ಟ್ ಇದ್ದರೆ ನೋ ಅಂತ ಹಾಕಿ, ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ಈ ಪರ್ಮನೆಂಟ್ ಅಡ್ರೆಸ್ನ ಆಧಾರ್ ಕಾರ್ಡಲ್ಲಿ ಏನಿದೆ ಅಲ್ವಾ ಅದೇ ರೀತಿ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ನ ಹಾಕಿ. ಆಮೇಲೆ ನೀವು ಸರಿಯಾಗಿ ನೋಡ್ಕೊಂಡು ಹಾಕಿ ಪಿನ್ ಕೋಡ್ನೆಲ್ಲ, ನಿಮ್ದು ಏನಿದೆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಅದನ್ನೇ ಹಾಕಿ. ಸೊ ಆಧಾರ್ ಕಾರ್ಡಲ್ಲಿರೋ ಥರನೇ ಅಡ್ರೆಸ್ಸಲ್ಲಿ ಪ್ರೆಸೆಂಟ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಟು ಟೈಪ್ ಮಾಡಿ. ಸೇಮ್ ಇದ್ದರೆ ಎಸ್ ಅಂತ ಕೊಡಿ, ಆಟೋಮೆಟಿಕ್ಲಿ ಡಾಟಾ ಫೆಚ್ ಆಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ, ಸಕ್ಸಸ್ಫುಲಿ ಆಗುತ್ತೆ. ಸೊ ಇವಾಗ ಲಾಸ್ಟ್ ಡಿಕ್ಲರೇಷನು ಕೆಳಗಡೆ ಚೆಕ್ ಬಾಕ್ಸ್ ಕಾಣ್ತಿದೆ, ಕ್ಲಿಕ್ ಮಾಡಿ. ಪ್ರಿವ್ಯೂ OTR ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಸರಿಯಾಗಿದೆ ಒನ್ ಟೈಮ್ ನೋಡ್ಕೊಳ್ಳಿ. ಎಲ್ಲ ಸರಿಯಾಗಿದೆ ಒನ್ ಟೈಮ್ ನೋಡಿಕೊಂಡು ಇವಾಗ ಸರಿಯಾಗಿದೆ ಅಂತ ತಿಳ್ಕೊಂಡು ಕ್ಲೋಸ್ ಕೊಟ್ಟು ಇಲ್ಲಿ ಡಿಕ್ಲೇರ್ ಅಂತ ಕೊಟ್ಬಿಟ್ರೆ ಸಕ್ಸಸ್ ಮುಗೀತು. ನಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿ ಇವಾಗ ಇಲ್ಲಿ ನೋಡಿ, ಇಲ್ಲೆಲ್ಲ ನಿಮ್ಮ ಹೆಸರುದು, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಕಾಣುತ್ತೆ. ಸೊ ಇವಾಗ ಇಲ್ಲೆಲ್ಲ ಕೆಳಗಡೆ ಈ ರೀತಿ ಕಾಣುತ್ತೆ ನಿಮಗೆ ಜಾಬಿಂದು. ಪ್ರತಿಯೊಂದು ಜಾಬಿಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಇಲ್ಲೇ ಬರಬೇಕು, ಎಲ್ಲ ಜಾಬಿಂದು ಶೋ ಆಗ್ತಾ ಇರ್ತದೆ. ಇವಾಗ ನಾವು CHSL ಹಾಕ್ತಿದ್ದೀವಲ್ವಾ, ಸೊ ಇಲ್ಲಿ ಕಾಣ್ಬೋದು, ಇಲ್ಲಿ ನೋಡಿ CHSL ಅಂತ ಕಾಣಿಸ್ತಿದೆ ನೋಡಿ, ಸೆಕೆಂಡರಿ ಹೈಯರ್ ಸೆಕೆಂಡರಿ 12th ಎಕ್ಸಾಮಿನೇಷನ್ ಅಂತ. ಸೊ ಇದು CHSL ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಾದ್ಮೇಲೆ ಮತ್ತು ಇದೆಲ್ಲ ಓದ್ಕೊಂಡು ಕೆಳಗಡೆ ಫಿಲ್ ಫಾರ್ಮ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇದೆಲ್ಲ ಫಿಲಪ್ ಆಗಿರುತ್ತೆ ಫಸ್ಟ್ ಸ್ಟೆಪ್ಪಲ್ಲೇ, ಅಂದರೆ ಜಾಬಿಂದ ಈಗ ಅಪ್ಲಿಕೇಶನ್ನೇ ನಾವು CHSL ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಕೊಡಿ, ಫಸ್ಟಿಗೆ ಏನು ಫಿಲಪ್ ಮಾಡೋದಿರಲ್ಲ, ನೆಕ್ಸ್ಟ್ ಕೊಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳುತ್ತೆ.
ಸೊ ಇಲ್ಲಿ ನೀವು ನಿಮ್ಮ ಡಿಗ್ರಿ ಆಗಿದ್ದರೆ ಡಿಗ್ರಿ, ಸೆಕೆಂಡ್ PU ಆಗಿದ್ದರೆ ಸೆಕೆಂಡ್ PU ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕ್ವಾಲಿಫಿಕೇಷನ್ ಅಂತ ಸೆಕೆಂಡ್ PUC ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಆಮೇಲೆ ಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ PUC ಯಾವ ಇಯರ್ ಪಾಸ್ ಆಗಿದ್ದೀರಿ ಅದು ಕೇಳತ್ತೆ. ಸೊ ಸೆಕೆಂಡ್ PUC ಯಾವ ಇಯರ್ ಅದು ನೋಡ್ಕೊಂಡು ಹಾಕಿ. ಆಮೇಲೆ ಯಾವ ಬೋರ್ಡ್ ಅಂತ ಕೇಳತ್ತೆ. ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೇಮ್ ಆಫ್ ಬೋರ್ಡ್ ಯೂನಿವರ್ಸಿಟಿ ಅಂತ ಕೇಳತ್ತೆ. ಅಲ್ಲಿ ಕರ್ನಾಟಕ ಪ್ರೀ ಯೂನಿವರ್ಸಿಟಿ ಬಂದರೆ ಸಾಕು. ಒಟ್ಟಿನಲ್ಲಿ ಕರ್ನಾಟಕ ಪ್ರೀ ಯೂನಿವರ್ಸಿಟಿ ಅಂತ ಬರಬೇಕು. ಅದನ್ನು ನೋಡ್ಕೊಂಡು ಕರ್ನಾಟಕ ಅಂತ ಸರ್ಚ್ ಮಾಡಿ. ಇಲ್ಲಿ ನೋಡಿ ಕರ್ನಾಟಕ ಬೋರ್ಡ್ ಪ್ರೀ ಯೂನಿವರ್ಸಿಟಿ ಬೆಂಗಳೂರು ಅಂತ. ಸೊ ಎಲ್ಲರೂ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ರೋಲ್ ನಂಬರ್ ಏನಿದೆ ಅಲ್ವಾ, ರೋಲ್ ನಂಬರ್ ಅದನ್ನು ಹಾಕಿ. ಯೂನಿವರ್ಸಿಟಿ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ, ನೋಡಿ ಹಾಕಿ. ರೋಲ್ ನಂಬರ್ ಏನಿದೆ ಅದು ಸೆಕೆಂಡ್ PUC ರೋಲ್ ನಂಬರ್ ಹಾಕಿ. ಪರ್ಸೆಂಟೇಜ್ ಸೆಕೆಂಡ್ PUCದಲ್ಲಿ ಎಷ್ಟು ತೊಗೊಂಡಿದ್ದೀರ ಆ ಪರ್ಸೆಂಟೇಜ್ ಹಾಕಿ. ಅದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದು ಸೇವ್ ಆಯಿತು. ನೆಕ್ಸ್ಟು ಅಡಿಷ್ನಲ್ ಇನ್ಫಾರ್ಮೇಷನ್, ನೀವೇನಾದ್ರು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಏಜ್ ರಿಲ್ಯಾಕ್ಸೇಷನ್ ಬೇಕಿದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಲಾಸ್ಟ್ ಆಪ್ಷನ್ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳುತ್ತೆ, ಎಸ್ ಕೊಡಿ. ಸೊ ಎಸ್ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇದನ್ನು ಕೂಡ ಸಕ್ಸಸ್ ಬರುತ್ತೆ, ಓಕೆ ಕೊಡಿ. ಅದಾದಮೇಲೆ ಎಕ್ಸಾಮ್ ಸಿಟಿ ಪ್ರಿಫರೆನ್ಸ್ ಕೇಳುತ್ತೆ. ಸೊ ಎಕ್ಸಾಮ್ ಎಲ್ಲಿ ಬರೀತೀರಾ ಅಂತ, ನಿಮ್ಗೆ ಯಾವ್ದು ನಿಯರ್ ಬೈ ಸೆಂಟ್ರ್ ಆಗುತ್ತೆ, ಯಾವ ಡಿಸ್ಟ್ರಿಕ್ಟ್ ನಿಯರ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಳಗಾವಿ ಇದೆ, ಬೆಂಗಳೂರು ಇದೆ, ಶಿವಮೊಗ್ಗ ಇದೆ, ಉಡುಪಿ ಇದೆ, ಹುಬ್ಳಿ ಇದೆ. ಸೊ ನಿಮ್ಗೆ ಯಾವ್ದು ಫಸ್ಟ್ ಪ್ರಿಫರೆನ್ಸ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಯಾವ್ದು ಬೇಕು ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂರನೇ ಯಾವ್ದು ಬೇಕು ಮೂರನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ 3 ಎಕ್ಸಾಮ್ ಸೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಫಸ್ಟ್ ನಿಯರ್ ಬೈ ಇರೋದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡು ಅದಕ್ಕಿಂತ ಸ್ವಲ್ಪ ನಿಯರ್, ಆಮೇಲೆ ಅದಕ್ಕಿಂತ ಸ್ವಲ್ಪ ಇದು ಹತ್ತಿರ ಇರೋದು ನೋಡ್ಕೊಳ್ಳಿ. ಎಕ್ಸಾಮ್ ಯಾವ ಭಾಷೆಯಲ್ಲಿ ಬರೀತೀರಿ ಅಂತ ಕೇಳುತ್ತೆ, ಕನ್ನಡ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಯಾವ ಭಾಷೆ ಎಕ್ಸಾಮಲ್ಲಿ ಬರೀಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಇನ್ನೊಂದು ಏನಂತ ಕೇಳುತ್ತೆ ಅಂದರೆ ಇಂಗ್ಲೀಷು ಹಿಂದಿ ಅಂತ ಕೇಳುತ್ತೆ. ಮೀಡಿಯಮ್ ಆಫ್ ಟೆಸ್ಟು ಅದನ್ನು ಇಂಗ್ಲೀಷಲ್ಲೇ ಕೊಡಿ. ಸೊ ಇದನ್ನು ಕೂಡ ಸೇಮ್ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದು ಏನಂತ ಕೇಳಿದ್ರೆ ಅಲ್ಲಿ ಎಲ್ಲ ಎಲ್ಲ ಕೇಳುತ್ತೆ, ಕೆಲವೊಂದು ಸೆಲೆಕ್ಟ್ ಮಾಡ್ಕೊಳ್ಳೋದಿರಲ್ಲ. ಆಮೇಲೆ ಕೆಲವೊಂದೆಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕೇಳುತ್ತೆ, ನೋ ಅಂತ ಕೊಡಿ. ಲಾಸ್ಟಿಂದ ನೀವು 12th ಏನಾದ್ರು ಸೈನ್ಸು, ಮ್ಯಾಥ್ಸು ಮತ್ತು ಬಯಾಲಜಿ ಏನಾದರೂ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಸೊ ಮ್ಯಾಥ್ಸ್ ಅಂದರೆ ಸೈನ್ಸ್ ಮಾಡಿದವರು, ಇಲ್ಲಾಂದರೆ ನೋ ಅಂತ ಕೊಡಿ. ಆಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ, ಸಕ್ಸಸ್ ಬರುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಎಷ್ಟು ಜನಕ್ಕೆ ಇದೇ ಗೊತ್ತಾಗಲ್ಲ ಫೋಟೋನ ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ. ನಿಮ್ಮ ಫೋನಲ್ಲಿ ಕ್ಯಾಪ್ಚರ್ ಲೈವ್ ಫೋಟೋ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡ್ಕೊಳ್ಳಿ, ಫೋಟೋ ತಗೊಳ್ಳಿ. ಅಕಸ್ಮಾತ್ ಲ್ಯಾಪ್ಟಾಪ್ ಮತ್ತು ಸಿಸ್ಟಮಲ್ಲಿ ಫೋನಲ್ಲೂ ಓಪನ್ ಆಗಿಲ್ಲ ಅಂದರೆ ಇಲ್ಲಿ QR ಕೋಡ್ ಸ್ಕ್ಯಾನ್ ಕಾಣ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿ. ಒಂದು ಆ್ಯಪ್ ಇರುತ್ತೆ, ಇಲ್ಲಿ ನಾನು ಕಾಣಿಸ್ತಿದ್ದೀನಿ ನೋಡಿ, ಪ್ಲೇಸ್ಟೋರಿಗೆ ಹೋಗಿ ಮೈ SSC ಅಂತ ಸರ್ಚ್ ಮಾಡಿ ಅಲ್ಲಿ ಆ್ಯಪಿಗೆ ಹೋಗಿ ನಿಮ್ಮದು ಇವಾಗ ರಿಜಿಸ್ಟರ್ ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ. ಅಲ್ಲಿ ನಿಮ್ಮದು SSC CHSL ಅಂತ ಕಾಣುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ ಡೈರೆಕ್ಟ್ ಫೋಟೋ ತೊಗೊಳ್ಬೋದು. ಬ್ಯಾಕ್ಗ್ರೌಂಡು ಪ್ಲೇನ್ ಇರಬೇಕು. ಸೊ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬ್ಯಾಕ್ಗ್ರೌಂಡ್ ಪ್ಲೇನ್ ಇರಬೇಕು. ಫೇಸ್ಗೆ ಯಾವುದೇ ಸ್ಪೆಕ್ಟ್ ಹಾಕದೆ ಈ ರೀತಿ ಇರಬೇಕು. ಫೋಟೋ ಕಾಣಿಸ್ತಿದೆಯಲ್ಲ ಆ ರೀತಿ ಫೋಟೋ ಇರಬೇಕು. ಆಮೇಲೆ ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ. ಸಿಗ್ನೇಚರ್ ಇಲ್ಲಿ ಕಾಣಿಸ್ತಿದೆ 4 cm × 2 cm ಅಂತ ಇದೆ. ಇದನ್ನು ಯಾವ ರೀತಿ ಅಂದರೆ ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ 4 × 2 cm ಫೋಟೋ ಅಂತ ಸರ್ಚ್ ಮಾಡಿ, ಅದನ್ನು ಓಪನ್ ಆಗುತ್ತೆ. ಫಸ್ಟಿಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಐ ಆಮ್ ರೈಸರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಕಾಣ್ತಿರೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಒಂದು ಫೋಟೋ ನಿಮ್ದು ಯಾವುದಿದೆ ಅಲ್ವಾ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಸಿಗ್ನೇಚರ್ ಹೇಳ್ತಿರೋದು ನಾನು, ಫೋಟೋ ಅಂತೂ ಲೈವಲ್ಲಿ ತೊಗೊಳ್ಳೋದಿರುತ್ತೆ. ಅದನ್ನು ಆ್ಯಪು ಕೂಡ ಹೇಳಿದ್ದೀನಿ, ಆ ಆ್ಯಪಲ್ಲಿ ಹೋಗಿ ನೀವು ಲಾಗಿನ್ ಆಗಿ ಮಾಡ್ಬೋದು. ಸಿಗ್ನೇಚರ್ ಇವಾಗ ನಾನು ಹೇಳ್ತಿರೋದು ಇಷ್ಟೇ ಸೆಂಟಿಮೀಟ್ರಲ್ಲಿ ಇರಬೇಕಂತ ಇರುತ್ತೆ. ಸೊ ನಿಮ್ಗೆ ಯಾವ ಸಿಗ್ನೇಚರ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ಅಗಲ ಎಷ್ಟಿರಬೇಕು ಅಂತ ಎಲ್ಲ ಕೇಳಿದೆ. ಸೊ ಇಲ್ಲಿ ನೀವು ಅಲ್ಲಿ ಎಷ್ಟು ಕೊಟ್ಟಿದ್ದಾರಲ್ಲ ಅದಕ್ಕಿಂತ ಮುಂಚೆ ಇಲ್ಲಿ CM ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಸೆಂಟಿಮೀಟ್ರು. ವಿಡ್ತಲ್ಲಿ 4, ಹೈಟಲ್ಲಿ 2 ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ನೆಕ್ಸ್ಟ್ ಡೌನ್ಲೋಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನೇ ನೀವು ಇಲ್ಲಿ ಬಂದು ಜಸ್ಟು ಡೌನ್ಲೋಡ್ ಆಗಿರೋದನ್ನೇ ಅಪ್ಲೋಡ್ ಮಾಡಿಬಿಟ್ರೆ ಬಂತು, ಈ ರೀತಿ ಸಿಗ್ನೇಚರ್ ಬಂದುಬಿಡತ್ತೆ. ಅದನ್ನ ಬಿಟ್ಟು ನೀವು ಬೇರೆ ಥರ ಮಾಡಿದ್ರೆ ಆಗಲ್ಲ. ಸೊ ಈ ರೀತಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಇರುತ್ತೆ. ಇದೇನಾದ್ರು ಕನ್ಫ್ಯೂಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಬೋದು, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಇವಾಗ ಎಲ್ಲ ಒಂದು ಸಲ ಸರಿಯಾಗಿ ನೋಡ್ಕೊಳ್ಳಿ, ನಾನು ಫಿಲಪ್ ಮಾಡಿರೋದು ಎಲ್ಲ ಸರಿಯಾಗಿದೆಯಲ್ಲ ಅಂತ ನೋಡಿಕೊಂಡು ಸಿಗ್ನೇಚರ್ ಒಂದೊಂದು ಸಲ ಕಾಣಲ್ಲ, ಗಾಬರಿ ಆಗಬೇಡಿ, ಬಂದಿರುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕೊಟ್ಟು ಇಲ್ಲಿ ಲಾಸ್ಟಿಗೆ ಅಗ್ರಿ ಅಂತ ಕೊಟ್ಟು ಇಲ್ಲಿ ಇಲ್ಲಿ ಕ್ಯಾಪ್ಚರ್ ಹಾಕಿ. ಎಷ್ಟು ಜನದ್ದು ಇದು SCದ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ತಿರೋದಕ್ಕೆ ಇಲ್ಲಿ SC ಮತ್ತು ಹೆಣ್ಮಕ್ಳಿಗೆ ಯಾವುದೇ ಪೇಮೆಂಟ್ ಇರಲ್ಲ. ಸೊ ಅವ್ರಿಗೆ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಆಗುತ್ತೆ. ನಿಮ್ಮದೆಲ್ಲ ಪೇಮೆಂಟ್ ಮಾಡೋದಿರುತ್ತೆ, ಪೇಮೆಂಟ್ ಆಪ್ಷನ್ ಶೋ ಆಗುತ್ತೆ. ನೀವು ಪೇಮೆಂಟ್ ಜಸ್ಟ್ ಸ್ಕ್ಯಾನ್ ಮಾಡೋದು, ಪೇಮೆಂಟ್ ಮಾಡೋದು ಅಷ್ಟೇ ಮಾಡಿ ಸಕ್ಸಸ್ಫುಲಿ ಆಗುತ್ತೆ. ಆಮೇಲೆ ಸಕ್ಸಸ್ಫುಲಿ ಆದಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇರುತ್ತೆ, ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಈ ರೀತಿ ಅಪ್ಲಿಕೇಶನ್ ಪೆಂಡಿಂಗ್ ಕಾಣುತ್ತೆ. ಸೊ ನೀವು ಇನ್ನೊಂದು ಸಲ ಬ್ಯಾಕ್ ಹೋಗಿ ಕೆಳಗಡೆ ಸ್ಕ್ರೋಲ್ ಮಾಡಿ,
ಕೆಳಗಡೆ ಸ್ಕ್ರೋಲ್ ಆದಮೇಲೆ ಬ್ಯಾಕ್ ಅಂತ ಹೋಗಿ ಜಸ್ಟ್ ಹೋಗಾದ್ಮೇಲೆ ಇಲ್ಲಿ ಫಸ್ಟಿಗೆ ನೀವು ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಇಲ್ಲಿ ಬರುತ್ತೆ. ಅದನ್ನೇ ಪ್ರಿಂಟ್ ತಗೊಳ್ಳಿ, ಜಸ್ಟ್ ಪ್ರಿಂಟ್ ತಗೊಂಡು ಸೇವ್ ಮಾಡಿ ಇಟ್ಕೊಳ್ಳಿ. ಏನಾದರೂ ಇದ್ರ ಬಗ್ಗೆ ನಿಮ್ಗೆ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ನನ್ನ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ ಕೇಸ್ ಯಾರಿಗಾದ್ರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದಿಲ್ಲ ಅಂತ ಅಂದರೆ ನನಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊಡಿ, ನಾನು ನಿಮ್ಮ ಅಪ್ಲಿಕೇಶನ್ ಹಾಕ್ಕೊಡ್ತೀನಿ, ಅದು ಕಡಿಮೆ ಚಾರ್ಜಸ್ನಲ್ಲಿ ಹಾಕ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಸೊ ನಾನು ಇದೇ ರೀತಿ ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.